ಹಾಯ್ ಗೈಸ್, ವೆಲ್ಕಮ್ ಟು ಅಬಿ ಫಾರ್ಮರ್ ವಿತ್ ರೈಡರ್. ಇವತ್ತೇನಿಲ್ಲ, ಡಿ ಎಲ್ ಮಾಡ್ಸೋಣ ಅಂತ ಹೋಗ್ತಾ ಇದೀವಿ. ಹಾಗೆ ನಮ್ಮ ಚಾನಲ್ ಯಾರು ಹೊಸದಾಗಿ ಬಂದಿದ್ರೆ ಅವರೆಲ್ಲ ನಮ್ಮ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ. ಇವತ್ತು ಯಾಕಂದ್ರೆ ಡಿ ಎಲ್ ಮಾಡ್ಸೋಕೆ ಕಾರಣ ಅಂದ್ರೆ ನಾವೆಲ್ಲ ರೈಡಿಗೆ ಹೋದಾಗ ಏನಾರ ಹೆಚ್ಚು ಕಮ್ಮಿ ಫ್ರಂಟಲ್ಲಿದ್ದ ಯಾವನಾರ ಬಂದು ನಮ್ಗೆ ಏನಾರ ಆಯ್ತಂದ್ರೆ ಡಿ ಎಲ್ ಬೇಕೇ ಬೇಕು. ಅದನ್ನೇ ಫುಲ್ ವಿಡಿಯೋ ನೋಡಿ. ತುಂಬಾ ದಿನ ಆಯ್ತು ರೈಡಿ ಹೋಗಿ ನಮ್ಮ ತಾರನ್ನ ತೆಗೆದು ಹೋಗಿ ನೋಡ್ಬೇಕು. ನಮ್ಮ ತಾರ ಹೆಂಗಿದಾಳೆ ಗೊತ್ತಿಲ್ಲ. ನಿನ್ನೆ ತೊಳೆದಿದ್ದೆ, ಫುಲ್ ಆತ ತಡಿ ಬಂದೆ. ಡೋರ್ ತೆಗೆದ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಆ ನಂಬರ್ ಪ್ಲೇಟ್ ಮುರ್ಕೊಂಡೆ ಹೋಗ್ಬಿಡ್ತು. ಪೊಲೀಸ್ ಅಂತೇಳಿ ಸ್ಟ್ರೈಟ್ ಮಾಡೋದ್ನ ಅಲ್ಲಿಗೆ ಮುರ್ಕೊಂಡು ಹೋಯ್ತು. ಇಷ್ಟು ದಿನ ನಿಲ್ಸಿರೋ ಪರವಾಗಿಲ್ಲ, ಹೆಂಗ್ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ. ಒಂದೇ ಸೆಲ್ಫಿ ಸ್ಟಾರ್ಟ್ ಆಗ್ಬಿಡ್ತು. ಇಷ್ಟು ದಿನ ನಿಲ್ಸಿರೋ ಪರವಾಗಿಲ್ಲ, ಒಂದೇ ಸೆಲ್ಫಿಗೆ ಬ್ಯಾಟ್ರಿ ಪಿಕಪ್ ಚೆನ್ನಾಗಿದೆ. ಒಂದು ವಾರ ನಿಲ್ಸಿದ್ದೆ ಅಷ್ಟೇ. ಬೇಗ ತಿರ್ಗದೇ ಇಲ್ಲ ಮಾರೇರೆ. ಹೋಗೋಣ. ಫೋನ್ ಇಸ್ಕೊಂಬೋಣ ಅಪ್ಪಂದು. ನಾನು ಆಧಾರ್ ಕಾರ್ಡ್ ತಂಬ. ಶಲೋಮ ಪೆಟ್ರೋಲಿಗ ಫೋನ್ ತಗೊಂಬಕ. ಹಾ, OTP ಮತ್ತೆ ಹಂಗಾರೆ ಮಾತಾಡ ತಗೊಂಬಕ. ಈಗ ಯಾಮ ಒಂದು ನಮ್ ದಾರಿ ಇದೆ ನೋಡಿ ಗೈಸ್. ಪೆಟ್ರೋಲಿಗೆ 2,000 ಕೊಟ್ಟಿರಿ, ನಮ್ದು 2,000 ಹಿಡಿಯಲ್ಲ. 1,000 ಅಷ್ಟೇ ಹಿಡಿಯೋದು. ಎಲ್ಲರೂ ಆ ಡಿ ಎಲ್ ಮಾಡ್ಸೋ ಇದರಲ್ಲೇ ಹೋಗ್ಬೇಡಿ. ನಿಮ್ದು ಆಧಾರ್ ಕಾರ್ಡ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾರ ಮಿಸ್ಟೇಕ್ ಇದೆಯಾ, ಎಲ್ಲ ಏನಾರ ಆಗಿದೆಯಾ, ಫೋಟೋ ಅಪ್ಡೇಟ್ ಮಾಡಿಸ್ಕೊಳ್ಳಿ ಫಸ್ಟು. ಯಾವ್ದು ಮಾಡ್ತಿರೋ ಯಾವ್ದು ಬಿಡ್ತಿರೋ ಗೊತ್ತಿಲ್ಲ, ಫೋಟೋ ಅಪ್ಡೇಟ್ ಮಾತ್ರ ಪಕ್ಕಾ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಡಿ ಎಲ್ಗೂ ಅದೇ ಫೋಟೋನೇ ಬರೋದು. ಯಾಕೆ ಫೋಟೋ ಅಪ್ಡೇಟ್ ಮಾಡಿಸ್ಬೇಕಂದ್ರೆ, ಮತ್ತು ಪೊಲೀಸರ ಹತ್ರ ತಗೊಂಡೋಗಿ ಕೊಟ್ಮೇಲೆ ಇದ್ಯಾರೋ ಇದು ನೀನು ಅಂತ ಕೇಳೋ ರೇಂಜಿ ಆಗ್ಬಿಡುತ್ತೆ. ಅದಕ್ಕೆ ಫೋಟೋ ಅಪ್ಡೇಟ್ ಮಾಡಿಸ್ಕೋಬೇಕು. ರೀಸೆಂಟಾಗಿ ಬಂದುಬಿಟ್ಟು ನಮ್ಮ ಫ್ರೆಂಡಿಗೆ ಬಂದುಬಿಟ್ಟು ಆಕ್ಸಿಡೆಂಟ್ ಆಯಿತು. ಆವಾಗ ಇನ್ಸೂರೆನ್ಸ್ ಕ್ಲೈಮ್ ಮಾಡೋಕ್ಕಂತ ಹೋದ್ವಿ. ಅವಾಗ ನೋಡಿದ್ರೆ ನಿಮಗೆ ಡಿ ಎಲ್ ಬೇಕು ಅಂತ ಕೇಳಿದ್ರು. ಅವಾಗ ನೋಡಿದ್ರೆ ಡಿ ಎಲ್ ಇದ್ದಿದ್ದಿಲ್ಲ, ಏನು ಮಾಡೋಕ್ಕೋ ಗೊತ್ತಾಗಲಿಲ್ಲ. ಅದಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಆಗಲಿಲ್ಲ. ಇನ್ಸೂರೆನ್ಸ್ ಕ್ಲೈಮ್ ಆಗಬೇಕಂದ್ರೆ ನಮಗೆ ಡಿ ಎಲ್ ಇರಲೇಬೇಕು. ಡಿ ಎಲ್ ಇದ್ರಷ್ಟೇ ಇನ್ಸೂರೆನ್ಸ್ ಎಲ್ಲ ಕ್ಲೈಮ್ ಆಗುತ್ತೆ. ಅದಕ್ಕೋಸ್ಕರ ಡಿ ಎಲ್ ಮಾಡಿಸಿ ನಮ್ಮ ಸೇಫ್ಟಿಗೋಸ್ಕರ ಇಟ್ಕೊಂಡಿರಬೇಕು. ಡಿ ಎಲ್ ಎಲ್ಲ ನಮ್ಮ ಸೇಫ್ಟಿಗೋಸ್ಕರ ಡಿ ಎಲ್ ಮಾಡಿಸ್ಲೇಬೇಕು. ಬ್ರೇಕ್ ಪೇಡ್ ಹಾಕ್ಸ್ಬೇಕು. ಬೇರೆ ದುಡ್ಡಿದ್ರೆ ಹಾಕ್ಬಿಡಿ, ನಂಬರ್ ಬೇಕಾದ್ರೆ ಕೊಡ್ತೀನಿ. 1,000 ಹಾಕಿ ಸಾಕು. ಬ್ರೇಕ್ ಪ್ಯಾಡ್ ಬಂದ್ರೆ ಹಾಕ್ತೀನಿ. ಕ್ಯಾಮ್ರಾ ಎಲ್ಲ ತಗೊಳಕ್ ದುಡ್ಡಿಲ್ಲ, ಆದ್ರೆ ಫೋನಲ್ಲೇ ಮಾಡ್ತಾ ಇದೀನಿ ವಿಡಿಯೋ. ನೋಡೋಣ, ಇನ್ನು ಒಂದ್ ಸ್ವಲ್ಪ ದಿನ ಕ್ಯಾಮ್ರಾ ತಗೊಳಕ್ಕೆ ಟ್ರೈ ಮಾಡ್ತೀನಿ. ದುಡ್ಡು ಅಡ್ಜಸ್ಟ್ಮೆಂಟ್ ಆಯ್ತಂದ್ರೆ ಕ್ಯಾಮ್ರಾ ತರಬೇಕು. ಏನಿಲ್ಲ, ಡಬ್ಬಲ್ ಸೈಡ್ ಕ್ವಿಕ್ ಸಿಸ್ಟರ್ ಎಷ್ಟು ಕ್ಲಿಯರ್ ಆಗಿ ಯೂಸ್ ಆಗ್ತಿದ್ದಾರೆ. ಎಟ್ಟಲ್ಲಿ ಬೇಕಾಗ್ತಿದೆ. ಆಯ್ತು ಸರ್. Oh my God. ಕಾರಿನ ಮೋಟರ್ ಸೈಕಲ್ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಯ್ಯೋಯ್ಯೋ, ಹೆಚ್ಚಾಗ್ಲಂಗಿದ್ರೆ ಸಾಕು, ಬೆಜ್ಜಾನಾಗುತ್ತೆ.
ಫೈನಲ್ ಬಂದ್ಬಿಟ್ಟು ಕರೆಕ್ಟಾಗಿ ಡಿ ಎಲ್ ಮಾಡ್ಸಕ್ಕೆ ಬಂದ್ವಿ. ಅಣ್ಣವ್ರು ಇದಾರ ಇಲ್ಲ ಗೊತ್ತಿಲ್ಲ, ಹೋದ್ರೆ ಗೊತ್ತು. ಹೋಗಿ ಒಂದು 4 ಜನ ಬಂದಿದ್ವಿ ನಾವು. 4 ಜನ ಬಂದು ಅಣ್ಣರಿದ್ದು ಹೋಗಿ ಆಧಾರ್ ಕಾರ್ಡು ಎಲ್ಲ ಕೊಟ್ಟು ಅಣ್ಣವರೆಲ್ಲ ಕೇಳಿದ್ರು, OTP ಎಲ್ಲ ಕೇಳಿದ್ರು. OTP ಎಲ್ಲ ಹೇಳ್ಬಿಟ್ಟು ನಮ್ದು ಆಯಿತು. ಲಾಸ್ಟಿಗೆ ನೋಡಿದ್ರೆ ನಮ್ಮ ಜೊತೆ ಬಂದ 4 ಜನನೂ ಫೋಟೋ ಅಪ್ಡೇಟೇ ಮಾಡಿದ್ದಿಲ್ಲ. ಅವ್ರು 4 ಜನದ್ದು ಹಾಗೇ ಇಲ್ಲ. ಅದಕ್ಕೆ ಫೋಟೋ ಅಪ್ಡೇಟ್ ಮಾಡಿಸ್ಕೊಂಬಂದು ಅಂತ ಹೇಳಿ ಅಣ್ಣವ್ರು ಹೇಳಿದರು. ಸರಿ ಅಂತ ಹೇಳಿ ನಾವು ಫೋಟೋ ಅಪ್ಡೇಟ್ ಅವ್ರು 4 ಜನ ನೋಡಿ ತೋರಿಸ್ತೀನಿ. ಇಲ್ಲಿ ಕೂತಾರೆ ನೋಡಿ, ಇವ್ರದ್ದು ಆಧಾರ್ ಕಾರ್ಡ್ ನೋಡಿ ಹೆಂಗಿದೆ ಅಂತ. ಎಲ್ಲ ಚೈಲ್ಡು ಇನ್ನೂ ಫೋಟೋ ಅಪ್ಡೇಟ್ ಏನು ಮಾಡಿಸಿಲ್ಲ. ಅದಕ್ಕೆ ಇವ್ರಿಗೆ ಫೋಟೋ ಅಪ್ಡೇಟ್ ಮಾಡಿಸ್ಕೊಬನ್ನಿ ಅಂತ ಹೇಳಿದರು. ಅದಕ್ಕೆ ಎಲ್ಲರೂ ಹೋಗೋಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ನ ನೋಡ್ಕೊಂಡೋಗಿ ಫೋಟೋ ಅಪ್ಡೇಟ್ ಎಲ್ಲ ಮಾಡಿಸ್ಕೊಂಡೋಗಿ. ಇವರೇ ನೋಡ್ಕೊಳ್ಳಿ. ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲ ನಮ್ಮ ವೀಡಿಯೋನ ಲಾಸ್ಟಲ್ಲಿ ನೋಡಿದರೆ ಎಲ್ಲರಿಗೆ ಧನ್ಯವಾದಗಳು.